ಕೇಳ್ಬೋದು. ಏನಾದರೂ ಬೇರೆ ಥರ ಏನಾದರೂ ಡೌಟ್ಸ್ ಇದ್ರೆ ಓಕೆ. ಗುಡ್ ಆಫ್ಟರ್ನೂನ್. Good afternoon, sir. Good afternoon. Myself Darshini. I am from 10th standard. Okay. My question is, how do you balance your personal life and the research career? ಪರ್ಸನಲ್ ಲೈಫ್ ಬಂದಾಗ ನನಗೆ ಮ್ಯಾರೇಜ್ ಆಗಿದ್ದು ಜಸ್ಟ್ ಬೇರೆಲ್ಲ ಆಗಿದೆ ಆ್ಯಕ್ಚುಲಿ. ಪರ್ಸನಲ್ ಲೈಫ್ ಏನಿಲ್ಲ, ರಿಸರ್ಚ್ ಮಾಡೋ ಟೈಮಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ಯು ಶುಡ್ ಫೋಕಸ್ ಆನ್ ವರ್ಕ್. ಆಮೇಲೆ ಮನೆಯಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡೋದು, ವಾಟ್ ಮನೆ ಫ್ಯಾಮಿಲಿ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಅಷ್ಟು 50% ಅದರಲ್ಲಿ ಏನಿಲ್ಲ. ಕಂಪ್ಲೀಟಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಕರೆಕ್ಟಾಗಿ ಓದೋ ಟೈಮ್ನಾಗ ಓದಬೇಕು, ನೀವು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಟೈಮ್ನಾಗ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು. ಅಷ್ಟು ಬಿಟ್ಟು ಏನಿಲ್ಲ. ಮತ್ತೆ ಆಟ ಆಡೋ ಟೈಮ್ನಾಗ ಆಟ ಆಡಬೇಕು. ಅದು ನಮ್ಮಲ್ಲಿ ಇರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಅದ್ರಲ್ಲಿ ಹೇಳೋದು ಏನಿಲ್ಲ. Dr. Sir, myself Yanashri Devi. My question is, what challenge do you face in your research? Sorry? What challenge do you face in your research? Sorry, Challenge. challenge. Challenge means first time ಹೋದ 6 month ಅಲ್ಲಿ ಲ್ಯಾಬೊರೇಟರಿ ಬಿಟ್ಟಿರಲಿಲ್ಲ, ಒಬ್ರು ಮಾತಾಡ್ತಿರ್ಲಿಲ್ಲ, ಜಸ್ಟ್ ಹೋಗ್ತಾ ಇದ್ದೆ, ಇಲ್ಲ ಆಫೀಸಲ್ಲಿ ಕುಂದಿರ್ತಿದ್ದೆ, ವಾಪಸ್ ಹೋಗ್ತಿದ್ದೆ. ಇಷ್ಟು ಬಿಟ್ಟು 6 ಮಂತ್ ಇದೇ ತರ ಕೆಲಸ ಮಾಡಿರೋದು. ಇದೇನಿಲ್ಲ, ಫೆಲೋಶಿಪ್ ಕರ್ನಾಟಕ ಗೌರ್ಮೆಂಟ್ ಇಂದ ಫೆಲೋಶಿಪ್ ಬರ್ತಾ ಫೆಲೋಶಿಪ್ ಯೂಸ್ ಮಾಡ್ಕೊಂತಿದ್ದೆ, ರೂಮ್ ರೆಂಟ್ ಕಟ್ಕೊಂತಿದ್ದೆ, ಕಾಮನ್ ಆಗಿ ಊಟ ಮಾಡ್ತಿದ್ದೆ. ಬಟ್ ನನ್ನ ತಲೆಯಲ್ಲಿ ಇದ್ದು ನಾನೇನೋ ಒಳಗೆ ಬಿಡ್ತಾರಲ್ಲ ಒಂದು ತಲೆಯಾಗಿತ್ತು, ವಾಪಸ್ ಕಳಿಸ್ಬಿಡ್ತಾರೆ ಅನ್ನೋದು ಅದೊಂದು ಚಾಲೆಂಜ್ ಇತ್ತು. ಮತ್ತೆ ಕೋವಿಡ್ ಟೈಮಲ್ಲಿ ಒಂದಿತ್ತು. ಆ ಕೋವಿಡ್ ಟೈಮಲ್ಲಿ ಕೋವಿಡ್ ಬಂದಿದೆ ಅಂತ ಪ್ರಾಬ್ಲಮ್ ಇರಲಿಲ್ಲ. ಕೋವಿಡ್ ಅಲ್ಲಿ ನಂದು ಸ್ಕಾಲರ್ಶಿಪ್ ಕಟ್ ಮಾಡಿದ್ರು, ಆ ಒಂದು ಫಂಡಿಂಗ್ ನ ಕೋವಿಡ್ ಅವರಿಗೆ ಕೊಟ್ಟಿದ್ರು ಇಲ್ಲಿ ಒಂದು ಕರ್ನಾಟಕ ಗೌರ್ಮೆಂಟ್. ಆ ಟೈಮಲ್ಲಿ ಅಮೌಂಟ್ ಇರಲಿಲ್ಲ. ಅಮೌಂಟ್ ಇಲ್ದಾಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಅಲ್ಲಿನೂ ಇದೇ ತರ ರಿಸ್ಟ್ರಿಕ್ಷನ್ಸ್ ಇದ್ವು. ಇಷ್ಟು ಗಂಟೆ ಹೊರಗೆ ಹೋಗೋಕೆ ಒಳಗೆ ಬರ್ಬೇಕು ಅನ್ನೋದು, ಅಲ್ಲೆಲ್ಲ ಕೋವಿಡ್ ಎಲ್ಲ ಇತ್ತಲ್ವಾ. ಆ ಟೈಮಲ್ಲಿ ಕೆಲವೊಂದು ಆನ್ಲೈನ್ ಕ್ಲಾಸಸ್ ಮಾಡಿದೆ. ಪಕ್ಕದ ಮನೆಯಲ್ಲೇ, ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು 8th ಸ್ಟ್ಯಾಂಡರ್ಡ್ ಹುಡುಗಿ ಇತ್ತು. 8th ಸ್ಟ್ಯಾಂಡರ್ಡ್ ಅವರಿಗೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅವರಿಗೆ ನಾನು ಕೋವಿಡ್ ಟೈಮಲ್ಲಿ ಒಂದು 6 ಮಂತ್ ಟ್ಯೂಷನ್ ಮಾಡಿದೆ. ಅರೌಂಡ್ ಮಂತ್ ಏನು ಪರ್ ಕ್ಲಾಸ್ 5000 ತಗೊಳ್ತಿದ್ದೆ. ಅರೌಂಡ್ ಪರ್ ಮಂತ್ ಏನು 1.5 ಆ ಲೆಕ್ಕ ಅಮೌಂಟ್ ಸಿಗ್ತಾ ಇತ್ತು. ಮತ್ತೆ ಬೇರೆ ಬೇರೆ ಕಡೆ ಆನ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಇದರಿಂದೆಲ್ಲ ನಾನು ಇದೆಲ್ಲ ಮ್ಯಾಟ್ರ್ ನಾನು ಇವತ್ತಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಕೊಂಡಿಲ್ಲ. ನಾನೇ ಅವತ್ತೇನೆ ನಾನು ಹೇಳ್ಕೊಂಡಿದ್ರೆ ಊರಿಗೆ ಬಂದ್ಬಿಡ ಅನ್ನೋದು. ಇದೆಲ್ಲ ಫೇಸ್ ಮಾಡ್ಕೊಂಡಿದ್ದೀನಿ. ಇಂಥ ಸಿಕ್ಕಾಪಟ್ಟೆ ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ದೀನಿ. ಆಫ್ಟರ್ ನಾನು ಎಲ್ಲ ಎಜುಕೇಶನ್ ಮುಗಿದ ಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ, ತುಂಬ ವೆಲ್ ಸೆಟಲ್ಡ್ ಆಗಿದ್ದೀನಿ. ಅಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರು, ಒಂದು ಸ್ಮಾಲ್ ಅಪಾರ್ಟ್ಮೆಂಟ್ ತಗೊಳ್ಳೋ ಲೆಕ್ಕ ಬೆಳೆದಿದ್ದೀನಿ. Good afternoon, sir. Myself Jivika. My question is, what advice would you give to students who think science is difficult? ಅಂದರೆ ಡಿಫಿಕಲ್ಟ್ ಅನ್ಕೊಂತೀರಿ ಸೈನ್ಸ್. ಅಂದ್ರೆ ನೀವು ಈಗ ಕಾಮನ್ ಆಗಿ ಸೈನ್ಸ್ ನಿಮಗೆ ಕಷ್ಟ ಅಂತ ಅನ್ಸೋ ಸಬ್ಜೆಕ್ಟ್ನೇ ತುಂಬಾ ಹೆಚ್ಚಿಗೆ ಟೈಮ್ ಕೊಟ್ಟು ಓದಬೇಕು. ಮತ್ತೆ ಆ ಕೆಲವೊಂದು ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದ್ದನ್ನ 2-3 ಸಲ ನಿಮ್ಮ ಒಂದು ಕ್ಲಾಸ್ ಟೀಚರ್ ಹತ್ರ ಕೇಳ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ಬೇಕು. ಈಗೆಲ್ಲ ಕೆಲವೊಂದು ಇಂಟರ್ನೆಟ್ ಬಂದಿದ್ದಾವೆ. ಇಂಟರ್ನೆಟ್ ಸಿಕ್ಕಾಪಟ್ಟೆ ಏನು ನೋಡಿದ್ರೂ ಬರುತ್ತೆ. ಅದರಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಅಲ್ಲಿ ಹೆಚ್ಚಿಗೆ ಸ್ಪೆಂಡ್ ಮಾಡಿಕೊಂಡು ಕ್ಲಾಸ್ ಟೀಚರ್ ಹತ್ರ ಮತ್ತೆ ನಿಮ್ಮ ಬ್ರದರ್ಸ್ ಇರ್ಬೋದು ಅವ್ರ ಹತ್ರನಾಗಿರ್ಬೋದು ಕೆಲವೊಂದು ಇಂಟರ್ನೆಟ್ಟಲ್ಲಿ ಈ ಥರ ಎಲ್ಲ ನೀವು ತಿಳ್ಕೊಂಡು ಹೆಚ್ಚಿಗೆ ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಬೇಕು. ಇನ್ ಕೇಸ್ ನಾನು ಎಷ್ಟೇ ಓದಿದ್ರು ನನಗೆ ಇದು ಅರ್ಥನೇ ಆಗ್ತಿಲ್ಲ ಇದನ್ನ ಮೇ ಬಿ ನಿಮ್ಮ ಒಂದು ಮೈಂಡ್ ಸೆಟ್, ನಿಮ್ಮ ಒಂದು ಇಂಟ್ರೆಸ್ಟ್ ಬೇರೆ ಸಬ್ಜೆಕ್ಟ್ ಕಡೆಗಿರ್ಬೋದು, ನೀವು ಬೇರೆ ಸಬ್ಜೆಕ್ಟಿಗೆ ಮೂವ್ ಆನ್ ಆಗ್ಬೋದು. ಅಷ್ಟು ಬಿಟ್ಟರೆ ಬೇರೆ ಸುಮ್ಮನೆ ನನಗೆ ಬರ್ತಾ ಇಲ್ಲ ಸುಮ್ಮನೆ ನಾನು ಬರಿತಾ ಇದ್ದೀನಿ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ಸರ್ ಹತ್ರ ಕೇಳಿದೆ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, ಇಂಟರ್ನೆಟ್ ನೋಡಿದ್ರೆ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ ಅಂದರೆ ನಿನ್ನ ಮೈಂಡ್ ಸೆಟ್ಟಲ್ಲಿ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಯಾವುದೇ ಒಂದು ಇಂಟ್ರೆಸ್ಟ್ ಇತ್ತಂದರೆ ಆಟೋಮೆಟಿಕ್ಲಿ ನಾವು ಎಂಥ ಒಂದು ಡಿಫಿಕಲ್ಟಿ ಇದ್ರೂ ಕಲ್ತ್ಕೊಳ್ತೀವಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇನು ಕಲ್ತ್ಕೊಳಕ್ಕಾಗಲ್ಲ. ಸೊ ಅರ್ಥ. Good afternoon, sir. Myself Jivika. My question is, how do you solve the problems when an experiment fails? Which kind of Means in your research. ರಿಸರ್ಚ್ ಓಕೆ. ಇಲ್ಲ ರಿಸರ್ಚ್ ಅಲ್ಲಿ ಸಿಕ್ಕಾಪಟ್ಟೆ
ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ. ಪ್ರಾಬ್ಲಮ್ಸ್ ಬೇಸಿಕ್ ನಮಗೆ ಅಷ್ಟೊಂದು ಇರಲಿಲ್ಲ ಆ್ಯಕ್ಚುಲಿ. ಮೀನ್ಸ್ ಬೇಸಿಕ್ಕೇ ನಮಗೆ ಫೌಂಡೇಶನ್ ಕರೆಕ್ಟ್ ಇಲ್ಲ, ಫೌಂಡೇಶನ್ ಹೆಂಗೆ ಬರುತ್ತೆ. ಹಂಗಾಗಿ ಅವರೆಲ್ಲ 1 day 2 ಡೇಯಲ್ಲಿ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನಾವು ತಿಂಗಳು ತಗೊಂಡಿದ್ದೀವಿ. ಮೀನ್ಸ್ ಜಸ್ಟ್ ರೀಸನ್ ಏನಂದ್ರೆ ಬೇಸಿಕ್ ಕಡಿಮೆ ಇತ್ತು. ಸೊ ಹಂಗಾಗಿ ನಾನು ನಿಮಗೆ ಒಂದು ಅಡ್ವೈಸ್ ಹೇಳೋದು, ಬೇಸಿಕ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಈಗ ನಂತರ ನೀವು ಆಗಕ್ಕೆ ಹೋಗಬೇಡಿ. ನಾನೆಲ್ಲ ಈಗ ಹೋದ್ಮೇಲೆ ಕಲ್ತ್ಕೊಂಡಿದ್ದೀನಿ ಬೇಸಿಕ್. ನೀವು ಇವಾಗಲಿಂದನೇ ಚೆನ್ನಾಗಿ ಕಲ್ತ್ಕೊಂಡೋದು. ಬೇಸಿಕ್ ಯಾವ ಥರ ಬೆಳುತ್ತೆ ಆ ಥರ ಫೌಂಡೇಶನ್ ಚೆನ್ನಾಗಿ ಬೀಳುತ್ತೆ. ಅಲ್ಲೆಲ್ಲ ಯಾರು ಬಂದು ಪಕ್ಕದಲ್ಲಿ ನಮ್ಮಲ್ಲಿ ಹೆಲ್ಪ್ ಮಾಡ್ತೀವಲ್ಲ ಆ ಥರ ಯಾರು ಕಾನ್ಸೆಪ್ಟ್ ಏನು ಇದು ಮಾಡ್ಕೊಂಡು ಹೆಲ್ಪ್ ಮಾಡೋದು ಆ ಥರ ಇರಲ್ಲ. ನಿಂದು ನೀನೇ ಓದ್ಕೊ, ನೀನೇ ಇಂಟರ್ನೆಟ್ಟಲ್ಲಿ ನೀನು ನೋಡ್ಕೊಂಡು ನೀನೇ ಇದು ಮಾಡ್ಕೊ ಅಂತ ಹೇಳ್ತಾರೆ. ಅದು ನೀವು ಬೇಸಿಕ್ ನನಗೆ ಅಷ್ಟು ಫೌಂಡೇಶನ್ ಇಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ತಾರೆ ಡೈರೆಕ್ಟಾಗಿ. ಹಂಗೆ ಅಲ್ಲಿ ಪ್ರೊಫೆಸರ್ಸ್ ಹಂಗೆ ಇಲ್ಲ ಸರ್ ಬೇಸಿಕ್ ಕಡಿಮೆ ಇದೆ, ಇದು ಗೊತ್ತಾಗ್ತಿಲ್ಲ ಅಂದರೆ ಇದು ಸ್ಮಾಲ್ ಕಾನ್ಸೆಪ್ಟ್, ಬೇಸಿಕ್ ಇಲ್ಲ ನಿಮ್ಮ ತಪ್ಪು, ಈಗ ನಾನು ಬೇಸಿಕ್ ಈ ಒಂದು ಸ್ಟೇಜಲ್ಲಿ ಹೇಳ್ಕೊಡೋಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿರುತ್ತೆ. ಹಂಗೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬಂದಾಗೆ ಯೂಟ್ಯೂಬ್ ನೋಡಿಕೊಂಡು ಬೇರೆ ಥರ ಎಲ್ಲ ನೋಡಿಕೊಂಡು ಒಂದು ವಾರಕ್ಕೆ ಮಾಡೋದನ್ನ 2-3 ತಿಂಗಳು ತೊಗೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆ ಥರ ಎಲ್ಲ ಕಲ್ತ್ಕೊಂಡಿದ್ದೀನಿ. Good afternoon, myself Pooja. My question is, why did you choose only the research sector? Why not any others like doctor or engineer? ಡಾಕ್ಟರ್ ಇಂಜಿನಿಯರ್ ಅನ್ನೋದಕ್ಕಿಂತ ಇಂಜಿನಿಯರ್ ಫೀಲ್ಡು ಇಂಟ್ರೆಸ್ಟ್ ಇತ್ತು ಆ ಟೈಮಲ್ಲಿ. ವೀರಶೈವ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿ 1 ತಿಂಗಳು ಅಷ್ಟೇ ನಾನು ಇದು ಕಾಲೇಜ್ಗೆ ಹೋಗಿದ್ದು. ಆಮೇಲೆ ಯಾಕೋ ನನಗೆ ಇಂಜಿನಿಯರಿಂಗ್ ಓದಬೇಕಂತ ಅನಿಸ್ತಿಲ್ಲ. ಡಾಕ್ಟರ್ ಓದಕ್ಕೆ ಅಷ್ಟೊಂದು ಸ್ಕೋರ್ ಬಂದಿರಲಿಲ್ಲ ಡಾಕ್ಟರ್ ಓದಕ್ಕೆ, ಬಟ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. 1 ಮಂತ್ ಹೋದೆ, ಆಮೇಲೆ ನನಗೆ ಯಾಕೆ ಅಡ್ಜಸ್ಟ್ ಆಗಲ್ಲ. ಆಮೇಲೆ ಕೊಟ್ಟರೇಶ್ವರ ಕಾಲೇಜಲ್ಲಿ ಲೇಟಾಗಿ ಬಂದು ಜಾಯ್ನ್ ಆದೆ. ನಾನು ಕೊಟ್ಟರೆ BSc ಮಾಡ್ಕೊಂಡೆ. BSc ಮಾಡ್ಕೊಂಡಿ ನಾನು ಏನೋ ಒಂದು B.Ed ಮಾಡ್ಕೊಂಡು ಟೀಚರ್ ಆಗ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇರ್ತಾ ಹೊರತು ಈ ರಿಸರ್ಚ್ ಫೀಲ್ಡ್ಗೆ ಹೋಗ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ ನನಗೆ. ಅಲ್ಲೇ ಬಳ್ಳಾರಿಯಲ್ಲಿ ನಮ್ಮ ಪ್ರೊಫೆಸರ್ ಹೇಳಿದ್ರೆ ಈ ಥರ ಅಪರ್ಚುನಿಟೀಸ್ ಇದೆ, ಫಾರಿನ್ಗೆ ಫಾರಿನ್ಗೆ ಹೋಗ್ತೀನಿ ಅನ್ನೋ ಒಂದು ವಿಚಾರಕ್ಕೋಸ್ಕರನೇ ನಾನು ಒಂದು ರಿಸರ್ಚ್ನ ಅದೇ ಬಂತು ಅನ್ಕೊಂತೀನಿ ಅಪರ್ಚುನಿಟೀಸ್. ಆ ಥರ ಮುಂಚೆ ಏನು ಕಾನ್ಸೆಪ್ಟ್ ಇರಲಿಲ್ಲ, ನಾನು ರಿಸರ್ಚೇ ಚೂಸ್ ಮಾಡಬೇಕು ಅನ್ನೋದು ಏನಿರಲಿಲ್ಲ ಆ್ಯಕ್ಚುಲಿ. Thank you. Good afternoon, sir. Myself Unisha, and my question is: to become a scientist is take a long time. When you get a roadblock and you lost exhausted, then what you do for continue that work? ಅಂದ್ರೆ ನಾನು ಸೈಂಟಿಸ್ಟ್ ಆಗಬೇಕು, ಸೈಂಟಿಸ್ಟ್ ಆಗಿದ್ದೀನಿ ಅಂದ್ರೆ ಕಂಪ್ಲೀಟ್ ಆಗಿ ಸೈಂಟಿಸ್ಟ್ ಆಗಿಲ್ಲ. ಈಗ ಜಸ್ಟ್ ಬಿಗ್ನರ್ಸ್ ಸೈಂಟಿಸ್ಟು. ಇಟ್ ವಿಲ್ ಟೇಕ್ ಅರೌಂಡ್ 8 years ತಗೊಂಡಿದ್ದೀನಿ ನಾನು. 8 years 6 years PhD ಮಾಡ್ಕೊಂಡಿದ್ದೀನಿ. ಡಾಕ್ಟರೇಟ್ ಅವಾರ್ಡ್ ತಗೊಂಡ್ಮೇಲೆ 2 years ಪೋಸ್ಟ್ ಡಾಕ್ ಅಂತಂದು ಅದು 2 years ಮಾಡ್ಕೊಂಡು ಇವಾಗ ಓಕೆ ಸ್ಟಾರ್ಟಿಂಗ್ ಅಂದರೆ ಬಿಗ್ನರ್ ಸೈಂಟಿಸ್ಟ್ ಕಂಪ್ಲೀಟ್ ಆಗಿ ಅಂದರೆ ಸೈಂಟಿಸ್ಟ್ ವರ್ಕ್ ಮಾಡ್ತಿರೋ ಜೂನಿಯರ್ ಸೈಂಟಿಸ್ಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ತೊಗೊಂಡಿದ್ದೀನಿ 9 years 8 years ತೊಗೊಂಡಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ಸ್ಗಳೆಲ್ಲ. ಬಟ್ ಇನ್ನೂ ತುಂಬ ಕಲಿಯೋದಿದೆ, ಇನ್ನೂ ಕಂಪ್ಲೀಟ್ ಆಗಿ ಸೈಂಟಿಸ್ಟ್ ಆಗಿಲ್ಲ, ಇನ್ನೂ ತುಂಬ ಕಲಿಯೋದಿದೆ. Sir, my question is that when you lost your enthusiasm, how can you rebuild it and continue to work? ಅಂದರೆ ರಿಸರ್ಚ್ ಅಲ್ಲಿ ಹೇಳ್ತಿರೋದು. ರಿಸರ್ಚ್ No, sir. Like when you are done with this work and you're not interested to do that, how you can restart it and how you can? ಓಕೆ ಅಂದ್ರೆ ಇಂಟ್ರೆಸ್ಟ್ ಇಲ್ದಾಗ ಯಾವ ತರ ಮತ್ತೆ ನೀವು ರಿಕವರಿ ಮಾಡ್ಕೊಂಡಿದ್ರಿ ಅಂತ ಕೇಳ್ತಿದ್ರೆ. ಇಲ್ಲ, ರಿಸರ್ಚ್ ಮಾಡ್ತಾ 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 ರಿಸಲ್ಟ್ ಬರಲಿಲ್ಲ ಅಂದಾಗ ಸಿಕ್ಕಾಪಟ್ಟೆ ಬೇಸರ ಆಗುತ್ತೆ. ಆ ಟೈಮಲ್ಲಿ ಸಾಕಪ್ಪ ಅಂತ ಅನ್ಸುತ್ತೆ. ಆ ಟೈಮ್ ರೀಬಿಲ್ಡ್ ಮಾಡೋದಕ್ಕಿಂತನೂ ನಂದು ವರ್ಕೇ ಅದಲ್ವಾ, ಈಗ ಕಂಪ್ಲೀಟ್ ಆಗಿ ಅದರಿಂದನೇ ಲೈಫ್ ನಡೀತಾ ಇದೆ. ನಾನು ಏನೇ ಒಂದು ಅಚೀವ್ ಮಾಡ್ಬೇಕಂದ್ರೆ ಅದರಿಂದನೇ ನಾನು ಅಚೀವ್ ಮಾಡಬೇಕು, ಮೂವ್ ಆಗ್ಬೇಕಂತಂದ್ರೆ ಅದ್ರಲ್ಲಿ ರೀಬಿಲ್ಡು ಆ ಥರ ಏನು ತಗೊಳೋಂಥ ಅವಶ್ಯಕತೆ ಇಲ್ಲ. ಆ ಟೈಮಲ್ಲಿ ಮೈಂಡ್ ಸೆಟ್ ಅಪ್ಸೆಟ್ ಆಯ್ತಾ, ಏನೋ ಒಂದು ಇಟ್ ವಿಲ್ ಟೇಕ್ 1 week or 2 week ಔಟಿಂಗ್ ಅಲ್ಲಿ ಹೋಗೋದು, ಸುತ್ತಾಡೋದು, ಮತ್ತೆ ಬಂದು ರೀಬಿಲ್ಡ್ ಮಾಡ್ಬೋದು. ಯಾಕಂದ್ರೆ ಅದು ಮಾಡಿಲ್ಲ ಅಂದ್ರೆ ಜೀವನನೇ ಮಾಡೋಕ್ಕಾಗಲ್ವಾ. ಈಗ ನಾನು ಹಂಗೆ ನನಗೆ ತುಂಬಾ ಟೆನ್ಷನ್ ಆಗಿದೆ, ರೀಬಿಲ್ಡ್ ಮಾಡಕ್ ಆಗ್ತಿಲ್ಲ, ಸುಮ್ಮನೆ ಹಿಂಗೆ ಕುಂತ್ಕೊಳ್ಳೋಣ ಅಂತಂದ್ರೆ ಅಲ್ಲಿ ಕುಂತ್ಕೊಳಕ್ ಆಗಲ್ಲ, ಹೋಗಪ್ಪ ವಾಪಸ್ ಅಂತಾರೆ. ಕಾಮನ್ ಇಲ್ಲಿದ್ರು ಅಷ್ಟೇ, ಇಲ್ಲಿದ್ರೆ ಏನಾದ್ರು ತಂದೆ ತಾಯಿಗಳು ಏನಾದ್ರು ಊಟ ಹಾಕ್ತಾರೆ. ಬಟ್ ಅಲ್ಲಿಂದ್ರೆ ಆ ಥರ ಇಲ್ಲ. ಕಾಮನ್ ಆಗಿ ಏನೇ ಬಂದ್ರು ನಾವೇ ಫೇಸ್ ಮಾಡ್ಕೊಂಡು ಇಮಿಡಿಯೇಟ್ಲಿ ನಾವು ಅಷ್ಟು ಟೆನ್ಷನ್ ತಗೊಂಡು ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಇಮಿಡಿಯೇಟ್ಲಿ ರಿಕವರಿ, ಮೂವ್ ಆನ್ ದ ವರ್ಕ್. ಓಕೆ. Good afternoon, sir. Myself Brinda. My question is, what does a typical day in your laboratory look like? ಅದೇ ಬೇಸಿಕ್ ಕಾನ್ಸೆಪ್ಟ್. ಬೇಸಿಕ್ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಹೋಗಿ ಸ್ಟಾರ್ಟಿಂಗ್ ಒಂದು ಇದು ಆ ರೌಂಡ್ ಬಾಟಮ್ ಫ್ಲಾಸ್ಕ್ ಅಂತ ಸಿಗುತ್ತೆ, ಒಂದು 2 liters ಇಂದು. ಅದು ಯಾವ ತರ ಜಸ್ಟ್ ಗೊತ್ತಿತ್ತು, ಯಾವ ತರ ಕನೆಕ್ಟ್ ಮಾಡ್ಬೇಕಂತಂದು. ಅದು ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಏನೋ ಮಾಡಕ್ ಹೋದಾಗ ಫಸ್ಟ್ ಫಾಲ್ ಡೌನ್ and completely broken.
ಆ ಟೈಮಲ್ಲಿ ಇಲ್ಲೇ ಆಗಿದ್ರೆ ನಮ್ಮ ಸರ್ಗಳಾಗಿದ್ರೆ ಸಿಕ್ಕಾಪಟ್ಟೆ ಬೈಯರು. ಅವ್ರು ಏನನ್ಲಿಲ್ಲ, ಜಸ್ಟ್ ಕ್ಲೀನಿಂಗ್ ಮಾಡಂತ ಮೂವ್ ಮಾಡಿಸಿದ್ರು, ಅಷ್ಟೇನಿಲ್ಲ. ಬಟ್ ಆ ಟೈಮಲ್ಲಿ ನನಗೆ ಅನಿಸ್ತು, ಏನೇ ಒಂದು ವರ್ಕ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು, ಬಿಫೋರ್ ನಾನು ತಿಳ್ಕೊಂಡಿರ್ಬೇಕು. ನಾನು ತಿಳ್ಕೊಂಡಲೇ ಡೈರೆಕ್ಟ್ ನಾನು ಲ್ಯಾಬೊರೇಟರಿಗೆ ಬಂದೆ, ಅದಕ್ಕೆ ನಾನು ಕೈ ಬಿಟ್ಟೆ. ಇದೇ ಥರ ಮಾಡಕ್ಕೆ ಹೋಗ್ಬಾರ್ದು ಅಂತ ಅಲ್ಲಿ ನಾನು ಬೇರೆ ಥರ ತಿಳ್ಕೊಂಡು, ಓಕೆ ನೆಕ್ಸ್ಟ್ ಏನೇ ಒಂದು ವರ್ಕ್ ಮಾಡಿದ್ರು ಬಿಫೋರ್ ತಿಳ್ಕೊಂಡು ಬರಬೇಕು ಅಂತ. Good afternoon, sir. Myself, Janvi. If we want to become a scientist, like you, what one skill you want to adapt from school life? ಅದೇ ಡಿಫ್ರೆಂಟ್. ನಾನು ಯಾವುದು ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ, ಅವಾಗ ಹೇಳಿದೆ ಅಲ್ವಾ, ಯಾವುದೇ ಡ್ರೀಮ್ಸ್ ಇರಲಿಲ್ಲ ಸೈಂಟಿಸ್ಟ್ ಆಗಬೇಕು, ಅದಾಗಬೇಕು, ಇದಾಗಬೇಕಂತಂದು. ಬಟ್ ನಾನು ಸ್ಕೂಲ್ ಲೆವೆಲಿಂದಲೂ ಚೆನ್ನಾಗಿ ಓದ್ತಾ ಇದ್ದೆ, ಈಗ ಹೇಳ್ತೀನಿ ಅಂತಲ್ಲ. ಬಟ್ ಯಾವುದ್ರಲ್ಲೂ ಬ್ಯಾಕಲ್ಲಿ ಇಲ್ಲ, ಬಟ್ ಎಲ್ಲದರಲ್ಲೂ ಚೆನ್ನಾಗಿ ಸ್ಟಡಿ ಮಾಡ್ಕೊಂತ ಬರ್ತಾ ಇದೆ. ಅದೇ ಹೇಳಿದೆ ಅಲ್ವಾ, ಕಾನ್ಸೆಪ್ಟ್ ಹೆಚ್ಚಾಗಿ ತಿಳ್ಕೊಳ್ತಿದ್ದೆ. ಏನೋ ಒಂದು ಈಗಲೂ ನಾನು ತುಂಬಾ ಕ್ವಶನ್ ಮಾಡ್ತೀನಿ, ಈಗಲೂ ಏನಪ್ಪ ತಲೆ ತಿಂತಾನೆ ಅಂತ. ನನಗೆ ಏನೋ ಒಂದು ಸಿಗ್ತಾನೆ, ಯಾವ್ದು ಪರ್ಸನಲ್ ಲೈಫಲ್ಲಿ ಯಾವುದನ್ನ ಏನೋ ಒಂದು ವಿಚಾರ ಗೊತ್ತಂದ್ರೆ ಅದು ಪದೇ ಪದೇ ತಿಳ್ಕೊಳತಕ್ಕಂತ ಕೆಲ್ತಾ ಇರ್ತೀವಿ. ಕೆಲವೊಬ್ರೆಲ್ಲ ಬೇಸರ ಬಿಡುತ್ತೆ, ಇವ್ರಿಗೆ ಏನೇನು ಹೇಳ್ಬೋದು ತಿಳ್ಕೊಳತಕ್ಕಂತ ಬಿಡೋದಿಲ್ಲ ಅಂತ. ಮುಂಚೆದ ನಂಗೆ ಇತ್ತು, ಸ್ಕೂಲ್ ಲೆವೆಲ್ ಆದ್ರೂ ಕೂಡ ನಂಗೆ ಇತ್ತು. ಅದೇ ಇವತ್ತಿಂದ ನನಗೆ ಮಾಡಿರ್ಬೋದು ಅಂತ ನನಗೆ ಅನ್ಕೊಂಡಿದ್ದೀನಿ, ಅಷ್ಟು ಇನ್ನೇನಿಲ್ಲ. ಆ ಒಂದು ಕಾನ್ಸೆಪ್ಟೇ. ಬಟ್ ಯಾವ್ದಾರ ಒಂದು ಗೊತ್ತಾಯ್ತು ಅಂದ್ರೆ ತಿಳ್ಕೊಳತಕ್ಕಂತ. ಈಗಲೂ ಅಷ್ಟೇ, ನಾನು ಪರ್ಸನಲ್ ಲೈಫಲ್ಲಿ ಆಯ್ತು, ನಮ್ಮ ಮನೆಯಲ್ಲೇ ಆಯ್ತು, ಈಗಲೂ ನನಗೆ ಏನಾದ್ರು ಒಂದು ಗೊತ್ತಾಯ್ತಾ ಅದು ತಿಳ್ಕೊಳತಕ್ಕ. ಅವ್ರೆಲ್ಲ ಸುಮ್ಮನೆ ಹೇಳಿದ್ ಬಿಡೋ ಅಂದ್ರೆ ಸುಮ್ಮನೆ ಯಾಕೆ ಹೇಳಿದ್ದೆ ಮತ್ತೆ ಕೇಳಿದ್ವಿ. ನನಗೆ ಒಟ್ಟು ತಿಳ್ಕೊಳದಾಗ ತಲೆ ಕೊಯ್ತಾ ಇರ್ತದೆ ಹಂಗೆ. ಓಕೆ, Good afternoon, sir. ಗುಡ್ ಆಫ್ಟರ್ನೂನ್. Myself, Purvika MB. ಓಕೆ. My question is, what mistakes should young researchers avoid? ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಿಸ್ಟೇಕ್ ಅಂತಿಲ್ಲ, ಎಲ್ಲ ಮಿಸ್ಟೇಕ್ಸ್. Thank you, sir. ಪರ್ಟಿಕ್ಯುಲರ್ ಏನಿಲ್ಲ ಅದರಲ್ಲಿ ಮಿಸ್ಟೇಕ್ ಮಾಡಿ. Thank you, sir. Good afternoon, sir. Good afternoon. Myself, Pratisha sir, studying in 10th standard B section. I have a question for you, sir. What is the secret behind of your success? ಸೀಕ್ರೆಟ್ ಅಂತಂದ್ರೆ secret. ಅದೇ ಇರ್ಲಿಲ್ಲ. ಅದೇ ಸರ್ ಹೇಳ್ತಲ್ವಾ, ಡೇರ್ನೆಸ್ ಜಾಸ್ತಿ. ಡೇರ್ನೆಸ್ ಮೀನ್ಸ್ ಯಾವ್ದೇ ಗೊತ್ತಿಲ್ಲ ಅಂದ್ರೆ ಗೊತ್ತಿದೆ ಅಂತ ಮೂವ್ ಆಗ್ತೀನಿ, ಅದೇ ನನ್ ಸಿಗುತ್ತೆ, ಬೇರೆ ಏನಿಲ್ಲ. ಗೊತ್ತಿಲ್ಲ ಅಂದ್ರೆ ಯಾವ್ದೇ, ಈಗ ಏರ್ಪೋರ್ಟ್ ಅಲ್ಲಿ ಹೋದೆ, ಫಸ್ಟ್ ಎಲ್ಲ ಗೊತ್ತಿದೆ ಅಂತ ಹೋದೆ, ಆಮೇಲೆ ಅಲ್ಲಿ ಹೋಗಿ ತಿಳ್ಕೊಂಡೆ, ಯಾರು ನೋಡಿದ್ರೆ ಗೊತ್ತಿದೆ ಅಂತ ಅನ್ಕೊಂಡ್ರೆ ನನಗೇನು ಗೊತ್ತಿರಲಿಲ್ಲ. ಆಮೇಲೆ ತಿಳ್ಕೊಂಡೆ, ಅಷ್ಟು ಏನಿಲ್ಲ ಅದರಲ್ಲಿ. ಎಲ್ಲ ಬೋರ್ಡ್ ಹಾಕಿರ್ತಾರೆ, ಎಲ್ಲ ಹಾಕಿರ್ತಾರೆ, ಅದ್ರ ತಿಳ್ಕೊಳೋದು ಏನಿಲ್ಲ. ಅಲ್ಲೇ ಬೋರ್ಡ್ ನೋಡ್ಕೊಂತೇನೆ ಸುಮ್ಮನೆ ಗೊತ್ತಿಲ್ಲದೆ ತರ ಮಾಡಕ್ ಹೋಗ್ಬೋದು. ಗೊತ್ತಿಲ್ಲದೆ ತರ ಮಾಡಿದ್ವಿ ಅಂದ್ರೆ ಅಲ್ಲಿ ಏನಾಗುತ್ತೆ, ಯಾರಾದ್ರೂ ಪೊಲೀಸ್ ಎಲ್ಲ ಭಯ ಮಾಡ್ತಾರೆ. ಏನೋ ತುಂಬಾ ಸ್ಟ್ಯಾಂಡರ್ಡ್ ಗೊತ್ತಿದೆ ಅಂತ ಮೂವ್ ಆಗ್ಬೇಕು, ಅಲ್ಲಿ ಹೋದಾಗ ಎಲ್ಲ ಕಲ್ಸಿರ್ತಾರೆ, ಬೇರೆ ಏನಿಲ್ಲ. ಪ್ರತಿಯೊಂದು ವಿಚಾರದಲ್ಲಿ ಲ್ಯಾಬೊರೇಟರಿ ಆದ್ರೂ ಅಷ್ಟೇ, ಏನೋ ತುಂಬಾ ಗೊತ್ತಿದೆ ಅಂತ ಹೋದೆ, ಏನೋ ಮಿಸ್ಟೇಕ್ ಮಾಡಿದೆ, ಮತ್ತೆ ಅದನ್ನ ಕಲ್ತ್ಕೊಂಡೆ, ಅಷ್ಟ್ಬಿಟ್ಟು ಏನಿಲ್ಲ. Good afternoon, sir. Myself, Shamini here. My question is, what was your biggest failure in science and what did you learn from it? ಫೇಲ್ಯೂರಾ? Yes, ಬಿಗ್ಗೆಸ್ಟ್ ಫೇಲ್ಯೂರ್. ಬಿಗ್ಗೆಸ್ಟ್ ಫೇಲ್ಯೂರ್ ಅಂತಂದ್ರೆ ಏನೋ ನಾನು ಪರ್ಸನಲ್ ಲೈಫಲ್ಲಿ ಏನು MSc ಮಾಡ್ಬೇಕಾದ್ರೆ ಒಂದು ಫಾಲಿಂಗ್ ಲವ್ ಅಂತ ಎಲ್ಲರ ಲೈಫಲ್ಲಿ ಇರುತ್ತೆ, ನನ್ನ ಲೈಫಲ್ಲಿ ಇತ್ತು. ಅದು ಫಾರಿನಿಗೆ ಹೋದ್ಮೇಲೆ ಅದು ಕಟ್ ಆಯ್ತು. ಇವೆಲ್ಲ ಫಾರಿನ್ ನ್ಯೂಸ್ ಹಂಗಿರ್ಬೇಕು, ಫಾರಿನಾಗ ಹಿಂಗಿರ್ಬೇಕು, ಅದೆಲ್ಲ ಇತ್ತು. ಇಬ್ರಿಗಾಗೆ ಇತ್ತು. ಅಲ್ಲಿ ಹೋದ್ಮೇಲೆ ಅದು ಎಲ್ಲ ಯಾವ ಫಾರಿನ್ ಎಲ್ಲ ಕಟ್ ಆಯ್ತು. ಕಟ್ ಆದ್ಮೇಲೆ ಸಡನ್ ಆಗಿ ಗೊತ್ತಿಲ್ದಂಗೆ ಮ್ಯಾರೇಜ್ ಆಯ್ತು. ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ನನಗೆ ಪಕ್ಕದಲ್ಲಿ ಯಾರಿಗಾರ ಶೇರ್ ಮಾಡ್ಕೊಳಕ್ಕೂ ಯಾರು ಇರ್ಲಿಲ್ಲ. ಏನೋ ಒಬ್ಬನೇ ಒಂಥರ ತುಂಬಾ ಡಿಪ್ರೆಷನ್ ಹೋಗಿ ಥಿಂಕ್ ಮಾಡಿ, ಅದೇ ಒಂದು ಬಿಗ್ಗೆಸ್ಟ್ ಫೇಲ್ಯೂರು. ಮತ್ತೆ ಅವತ್ತೇ ನಾನು ತಿಳ್ಕೊಂಡೆ, ಇವೆಲ್ಲ ಆ ಟೈಮಲ್ಲಿ ಅಷ್ಟೇ ಚಂದ, ಆಮೇಲೆ ಯಾವ ಹಿಂದೆ ಬರಲ್ಲ.
ನಮ್ಮಲ್ಲಿ ಇತ್ತು ಅಂತಂದ್ರೆ, ನಮ್ಮಲ್ಲಿ ಸಕ್ಸಸ್ ಇತ್ತಂದ್ರೆ ಎಲ್ಲರೂ ಅವರೇ ಬರ್ತಾರೆ ಅಂತ ತಿಳ್ಕೊಂಡೆ. ಅವತ್ತೇ ಒಂಥರ ಲೈಫೇ ಚೇಂಜ್ ಮಾಡ್ಕೊಂಡೆ ಅವತ್ತಿಂದ. ಅದೇ ಬಿಗ್ಗೆಸ್ಟ್ ಫೇಲ್ಯೂರ್. ಮತ್ತೆ ಯಾವ್ದು ಫೇಲ್ಯೂರ್ ನೋಡಿಲ್ಲ ನನ್ನ ಲೈಫಲ್ಲಿ. Good afternoon, sir. Myself Smita. If mathematics important is scientific reasons correct? ನಾವು ಯಾವುದೇ ಒಂದು ಕೆಮಿಕಲ್ಸ್ ಯೂಸ್ ಮಾಡ್ಬೇಕಂತಂದ್ರೆ ಕೂಡ ಎಷ್ಟು ಎಮ್ ಎಲ್ ತಗೊಳ್ಬೇಕು, ಯಾವ್ದು ಎಷ್ಟು ಕ್ವಾಂಟಿಟಿ ಅಂತ ತಗೊಳ್ಬೇಕು, ಕಂಪಲ್ಸರಿ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಪ್ರತಿಯೊಂದು ಕೆಮಿಸ್ಟ್ರಿ ಮೀನ್ಸ್ ಫಿಸಿಕ್ಸ್ ಬೇಕು, ಮ್ಯಾಥಮೆಟಿಕ್ಸ್ ಬೇಕು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಬೇಕು. ಯಾವುದೇ ಒಂದು ನಾವು ಮೆಜರ್ ಇಲ್ದೇ, ನಾವು ಯಾವುದೇ ಒಂದು ಟೈಮ್ ಇಲ್ದೇ ನಾವು ಒಂದು ರಿಯಾಕ್ಷನ್ ಇಡ್ತೀವಿ ಅಂದ್ರೆ 30 ಮಿನಿಟ್ಸ್ ಅಂದ್ರೆ 30 ಮಿನಿಟ್ಸೇ ಇಡಬೇಕು ಕರೆಕ್ಟ್ ಆಗಿ. 30 ಮಿನಿಟ್ಸ್ ಹೆಚ್ಚಿಗೆ ಆಯ್ತು ಅಂತಂದ್ರೆ ಆ ರಿಯಾಕ್ಷನ್ ಬೇರೆ ಕಡೆಗೆ ಹೋಗ್ಬಿಡುತ್ತೆ. ಹಾಗೆ ತುಂಬಾ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್. Good afternoon. Good afternoon. Myself Sirisha. How is research in abroad different from research in India? ಒನ್ ಡಿಫ್ರೆಂಟ್ ಅಂದ್ರೆ ನನಗೆ ಕಂಡಿದ್ದು, ಅಲ್ಲಿ ಎಲ್ಲ ರಿಸರ್ಚ್ ಮಾಡೋ ಪ್ರೊಫೆಸರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಇಲ್ಲಿ ಏನೋ ನೋಡಿದ್ರೆ ಅವ್ರನ್ನ ಏನೋ ಬೇರೆ ಲೆವೆಲ್ ನೋಡ್ದಂಗೆ ಆಗುತ್ತೆ. ಏನೋ ಇಲ್ಲಿ ರಿಸರ್ಚ್ ಮಾಡ್ತೀವಿ ಅಂತಂದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು. ಕೆಲವೊಂದು ಯೂನಿವರ್ಸಿಟಿಯಲ್ಲಿ ನಡೀತಾ ಇದೆ, ನಾನು ಓಪನ್ ಆಗಿ ಮಾತಾಡ್ತೀನಿ. ಬಟ್ ಅಲ್ಲಿ ಹೆಂಗೆ ಅಂತಂದ್ರೆ ಪಕ್ಕದಲ್ಲಿ ಹೆಗಲ್ ಮೇಲೆ ಹಾಕೊಂಡು ಕುತ್ಕೊಳ್ತೀವಿ. ಪ್ರೊಫೆಸರ್ಸ್ ಏನೋ ವರ್ಕ್ ಮಾಡ್ತಿರ್ತೀವಿ ಅಂತಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿ ಬಂದು, ಯಾವತ್ತು ಸ್ಟೂಡೆಂಟ್ಸ್ ಟೀಚರ್ಸ್ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾರೆ ಅವತ್ತು ಪ್ರತಿಯೊಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಪ್ರತಿಯೊಂದು ಸ್ಟೂಡೆಂಟ್ ಕೂಡ, ಡಲ್ ಸ್ಟೂಡೆಂಟ್ ಕೂಡ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗ್ತಾನೆ, ಸಕ್ಸಸ್ ಸ್ಟೂಡೆಂಟ್ ಕೂಡ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವ್ರು ಪ್ರೊಫೆಸರಾ, ನಾವು ರೆಸ್ಪೆಕ್ಟ್ ಕೊಡ್ಬೇಕಿಲ್ಲ ಅಂತ ಅನ್ನಲ್ಲ. ಬಟ್ ಇಲ್ಲೇ ಒಂದು ಪ್ರೊಫೆಸರ್ಸ್ ಅಂದ್ರೆ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಬಟ್ ಅವ್ರು ಮಾಡೋ ಒಂದು ವಿಧಾನ ಕರೆಕ್ಟ್ ಇದೆ. ಯಾಕೆಂದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾರೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅನ್ಯೂಟಿಲೈಸ್ ಮಾಡ್ಕೊಂತಾರೆ, ಬೇರೆ ತರ ಅಡ್ವಾಂಟೇಜ್ ತಗೊಳ್ತಾರೆ. ಸೊ ಅವ್ರು ಮಾಡೋದು ತಪ್ಪಂತ ಹೇಳ್ತಿಲ್ಲ. ಬಟ್ ಅದು ಏನಿದ್ರೆ ಬಿಫೋರ್ ಸ್ಕೂಲ್ ಓಕೆ ಅನ್ಕೊಂತೀನಿ. ಆಫ್ಟರ್ ಕಾಲೇಜ್ ಅಲ್ಲ, ಆಫ್ಟರ್ ಒಂದು ರಿಸರ್ಚ್ ಸೆಂಟರ್, ಆಫ್ಟರ್ ಡಿಗ್ರಿ ಅದೆಲ್ಲ ಚೆನ್ನಾಗಲ್ಲ ಅನ್ಕೊಂತೀನಿ. ಆ ಟೈಮಲ್ಲಿ ಪ್ರೊಫೆಸರ್ಸ್ ಎಷ್ಟು ಕ್ಲೋಸ್ನೆಸ್ ಇರ್ತಾರೆ ಅಷ್ಟು ಸ್ಟೂಡೆಂಟ್ ಕೇಳಕ್ಕೂ ಅವನಿಗೆ ಮುಜುಗರ ಇರಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತಾನೆ, ರಿಸರ್ಚ್ ಕೂಡ ಬಿಲ್ಡ್ ಆಗುತ್ತೆ. ಅವನಲ್ಲಿರೋಂಥ ಐಡಿಯಾಸ್ ಕೂಡ ಹೇಳ್ತಾನೆ, ಸರ್ ಅಲ್ಲಿರೋಂಥ ಐಡಿಯಾಸ್ ಇಬ್ರು ಮಿಕ್ಸ್ ಮಾಡ್ಕೊಂಡು ಒಂದು ಹೊಸದಾಗಿ ಏನೋ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಕ್ಕೆ ಒಂದು ಚಾನ್ಸಸ್ ಸಿಗುತ್ತೆ. ಸೊ ಆ ಒಂದು ಡಿಫ್ರೆನ್ಸ್ ನೋಡಿದೆ. ಇಲ್ಲೆಲ್ಲ ನಾವು ಸರ್ ಅವ್ರು ಇವ್ರು ಅಂತೀವಿ, ಕಾಮನ್ ಆಗಿ ಹೆಸರಿಟ್ ಕರೀತಾರೆ. ಅಲ್ಲೆಲ್ಲ ಕಾಮನ್ ಆಗಿ ಪ್ರೊಫೆಸರ್ ಅಂತಾರೆ ಕಾಮನ್ ಆಗಿ. ಕೆಲವೊಬ್ರು ಇನ್ನೂ ಕ್ಲೋಸ್ ಇದ್ರೆ ಹೆಸರಿಟ್ ಕರೀತಾರೆ, ಅವ್ರು ಹೆಸರಿಟ್ ಕರೀತಾರೆ. ಹೆಗ್ಲ ಮೇಲೆ ಎಲ್ಲ ಕೊಂತಾರೆ. ವರ್ಕ್ ಮುಗಿತು ಅಂದ ಕೂಡಲೇ ಟೀ ಕುಡಿಯಕ್ಕೆ ಜೊತೆ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ಕುಂತೀವಿ, ಚೇಷ್ಟೆ ಮಾಡ್ತೀವಿ, ಎಲ್ಲ ತರದ್ದು ಇರುತ್ತೆ. ನಾನು ಪ್ರೊಫೆಸರ್ ನೀನ್ ಯಾಕೆ ಕುಂತಿ ಅಂತನಲ್ಲ. ಅದು ಸಿಕ್ಕಾಪಟ್ಟೆ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇದೆ ಇಂಡಿಯಾದಲ್ಲಿ. ಅಲ್ಲಿ ಅದು ಸಿಕ್ಕಾಪಟ್ಟೆ ಆ ತರ ಇದೆ. ಹಂಗಾಗಿ ಅಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಓನಾಗಿ ಏನೋ ಥಿಂಕ್ ಮಾಡ್ತಿರ್ತಾನೆ. ಯಾರು ಎದ್ರಲ್ಲ, ಅವನಿಗೆ ಬೇಕಾ ಡೌಟ್ ನೈಟ್ ಟೈಮಲ್ಲಿ ಫೋನ್ ಮಾಡ್ತಾನೆ ಸರಿಗೆ, ನೈಟ್ ಟೈಮಲ್ಲಿ ಮನೆಗೆ ಬರ್ತಾನೆ, ಕೇಳ್ತಾನೆ, ಕ್ಲಿಯರ್ ಮಾಡ್ಕೊಂಡು ಹೋಗ್ತಾನೆ. ಆ ತರ ಇಲ್ಲಿ ಹೆಂಗಾಗುತ್ತಾನೆ, ಇನ್ ಟೈಮಲ್ಲಿ ಅದು ಯಾರ ಹತ್ರ ಮಾತಾಡ್ತಿದ್ರೆ ಅಂತ ಕೇಳಿದ್ರೆ ನೀವು ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾರೆ. ಹಂಗೆ ಬೇರೆ ಬೇರೆ ತರ. ಇಲ್ಲಿ ಅದನ್ನ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಕೆಲವು ಸ್ಟೂಡೆಂಟ್ಸ್ ಅಡ್ವಾಂಟೇಜ್ ತಗೊಳ್ತಾರೆ, ಅದಕ್ಕೆ ಆ ತರ ಮಾಡ್ತಿದ್ದಾರೆ. ಅಷ್ಟೇ ಡಿಫ್ರೆನ್ಸ್ ಇದೆ, ಅಷ್ಟು ಬಿಟ್ಟರೆ ಅದು ತುಂಬಾ ಕ್ಲೋಸ್ನೆಸ್ ಇದೆ. ಹಾಗಾಗಿ ರಿಸರ್ಚ್ ತುಂಬಾ ಬಿಲ್ಡ್ ಆಗ್ತಾ ಇದೆ. Good afternoon, sir. Good afternoon. Myself Rishi, I am a student of class 10. Okay. My question is that what should we start doing from today if we want to become a scientist in the future? ಅದೇ ಸ್ಟಡಿ ಚೆನ್ನಾಗಿ ಮಾಡಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಫಸ್ಟ್ ಬಿಟ್ರೆ ಬೇರೆ ನನ್ನ ಕಡೆಯಿಂದ ಏನು ಸಜೆಷನ್ ಇಲ್ಲ. ಸುಮ್ಮನೆ ಆ ಬುಕ್ಸ್ ಓದು ಈ ಬುಕ್ಸ್ ಓದು ಅಂತ ಹೇಳಲ್ಲ, ಇಷ್ಟು ಗಂಟೆ ಓದು ಅಂತ ಹೇಳಲ್ಲ. ನೀನು ಏನು ಓದ್ತೀವಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊ. ಕಾನ್ಸೆಪ್ಟ್ ಬಿಟ್ರೆ ಇನ್ನೇನಿಲ್ಲ. ನೀವು ಏನೇ ಒಂದು ಬಿಲ್ಡಿಂಗ್ ಕಟ್ತೀವಿ, ಏನೇ ಮಾಡ್ತೀವಿ, ಫಸ್ಟ್ ಪ್ಲಾನಿಂಗ್ ಇರ್ಬೇಕು ತಾನೆ, ಹಿಂಗೆ ಕಟ್ಬೇಕು, ಹಿಂಗೆ ಇರ್ಬೇಕು, ಹಂಗೆ ಇರ್ಬೇಕು ಅಂತ. ಅದೇ ಥರನೇ ಆ ಒಂದು ಕಾನ್ಸೆಪ್ಟಲ್ಲಿ ನೀನು ಈಗ ಏನೋ ಒಂದು ಹೊಸ ರೆಸಿಪಿ ಮಾಡ್ತೀವಿ, ಆ ರೆಸಿಪಿ ಹೆಂಗ್ ಮಾಡ್ತೀನಿ ಬಿಫೋರ್ ತಿಳ್ಕೊಂಡೈತಾನೆ ಮಾಡೋದು. ಆ ಥರ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಬೇಕು. ನೀನು ರೆಸಿಪಿ ಗೊತ್ತಿಲ್ಲದೇ ಯೂಟ್ಯೂಬಲ್ಲಿ ನೋಡಿದೆ ಯಾವುದೋ ಒಂದು ರೆಸಿಪಿ ಸುಮ್ಮನೆ ಏನೋ ಒಂದು ಮಾಡಕ್ಕೆ ಹೋಗ್ತೀವಿ ಅಂದರೆ ಅದು ಕೆಟ್ಟೋಗುತ್ತೆ. ಓಕೆ, ಆ ಒಂದು ರೆಸಿಪಿಯಲ್ಲಿ ಏನೇನು ಹಾಕಿರ್ತಾರೆ ಅದನ್ನ ಕಾನ್ಸೆಪ್ಟ್ ಅಲ್ಲ, ಮೀನ್ಸ್ ಏನೇನು ಹಾಕ್ಬೇಕಂತ ತಿಳ್ಕೊಂಡಿರ್ತೀಯ ಅದು ನೀನು ಟ್ರೈ ಮಾಡ್ತೀಯ. ಓಕೆ, ಆ ಥರ ಯಾವುದೇ ವಿಚಾರ ಆಗಿರಲಿ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಆಗಿರಲಿ. ಅಷ್ಟು ಬಿಟ್ಟರೆ ಬೇರೆ ಇದರಲ್ಲಿ ಆ ಬುಕ್ಸ್ ಓದು ಈ ಬುಕ್ಸ್ ಓದು ಅಂತ ಹೇಳಲ್ಲ, ನಾನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅಷ್ಟೇ. Thank you. Good afternoon, sir. Myself Tanish DC. My question is that how does your research benefit the society? It's many benefits.
ಅಂದ್ರೆ ಈಗ ಏರೋಸ್ಪೇಸ್ ನಾವು ನನ್ನ ಕಡೆಯಿಂದ ಮಾಡ್ತಿರೋದು ಬಿಗ್ ಪ್ರಾಜೆಕ್ಟ್ ಅಂದ್ರೆ ಅದೇ ಏರೋಸ್ಪೇಸ್ ಮೇಲೆ ಮಾಡ್ತಾ ಇದೀವಿ. ಸ್ಪೇಸ್ ಮೀನ್ಸ್ ಈಗ ಮೀನ್ಸ್ ಸ್ಯಾಟಲೈಟ್ ರಾಕೆಟ್ ಅವೆಲ್ಲ ಲಾಂಚ್ ಮಾಡಿ ಕಳಿಸ್ತಾವಲ್ವ, ಚಂದ್ರಯಾನಕ್ಕೆ ಅವೆಲ್ಲ ಕಾರ್ಗಳಿಗೆಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಇನ್ನು ಒಂದು ಯುದ್ಧಗಳು ನಡೀತಾವೆ ನೋಡಿ, ಯುದ್ಧಗಳು ಅವೆಲ್ಲ ಅದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಇದರಲ್ಲಿ ಪೊಲೀಸ್ ಮ್ಯಾನ್ಸ್ ಅವೆಲ್ಲ ಗನ್ ಯೂಸ್ ಮಾಡ್ತಾರೆ ನೋಡು, ಅವೆಲ್ಲ ಅವರಲ್ಲಿ ಡಿಫ್ರೆಂಟ್ ಆಗಿ ಅವೆಲ್ಲ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ. ಆ ಒಂದು ಇದಕ್ಕೆ ಸೊಸೈಟಿಗೆ ಯೂಸ್ ಆಗುತ್ತೆ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸರ್. Good afternoon, sir. Myself, Viva. Which books or website do you recommend for young science learners? ಬುಕ್ಸು ಅಂತ ಸ್ಪೆಸಿಫಿಕ್ ಬುಕ್ಸು ಅಂತ ಏನಿಲ್ಲ. ಕಾಮನ್ ಆಗಿ ನೀನು ಯಾವುದೇ ಒಂದು ಕೆಮಿಸ್ಟ್ರಿಯಲ್ಲಿ ಆಯ್ತು, ಯಾವ ಒಂದು ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತೀಯ. ಈಗ ಸ್ಪೇಸ್ ಮೇಲೆ ಫೋಕಸ್ ಮಾಡ್ತೀಯಾ, ಅಥವಾ ಬೇರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಮೇಲೆ ಫೋಕಸ್ ಮಾಡ್ತೀಯಾ, ಬ್ಯಾಟ್ರೀಸ್ ಮೇಲೆ ವರ್ಕ್ ಮಾಡ್ತೀಯಾ, ಡಿಫ್ರೆಂಟ್ ಆಗಿ ಯಾವ ಇದ್ರ ಮೇಲೆ ಮಾಡ್ತಾ ಅದನ್ನ ಹೆಚ್ಚಾಗಿ ಓದ್ಬೇಕು ಮೀನ್ಸ್ ಇಂಟರ್ನೆಟ್ ಅಲ್ಲಿ. ನಾನು ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ ChatGPT ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಕೆಲವೊಬ್ರು ಫೇಕ್ ಅನ್ನೋಕ್ಕಿಂತನೂ ಬೇರೆ ತರ ಅಡ್ವಾಂಟೇಜ್ ಬೇರೆ ತರ ಯೂಸ್ ಮಾಡ್ಕೊಂತಿದ್ದಾರೆ. ಈಗ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ AI ಬಂದಿರೋದ್ರಿಂದ ಸಿಗಾಬಡೆ ಪ್ರತಿಯೊಂದನ್ನು ಯಾವ ಬುಕ್ಸ್ ಅವಶ್ಯಕತೆ ಇಲ್ಲ, ಪ್ರತಿಯೊಂದು ನೀನು ಏನೇ ಒಂದು ಕೇಳಿದ್ರು ಇರುತ್ತೆ ಅದು. ಮತ್ತೆ ಕಾಮನ್ ಆಗಿ ಇಂಟರ್ನೆಟ್ ಅಲ್ಲಿ ಗೂಗಲ್ ಅವರು ಕಾಮನ್ ಆಗಿ ಚೆಕ್ ಮಾಡ್ತಾ ಇದ್ದೆ. ಅದು ಬಿಟ್ರೆ ಕೆಲವೊಂದು ಬುಕ್ಸ್ಗಳು, ಓಲ್ಡ್ ಬುಕ್ಸ್ಗಳು ಇರ್ತಾವಲ್ಲ, ಲೈಬ್ರರಿಯಲ್ಲಿ ಸಿಗ್ತಾವಲ್ವ, ಕಾನ್ಸೆಪ್ಟ್ ಕಾಮನ್ ಆಗಿ ಸ್ಪೆಸಿಫಿಕ್ ಆಗಿ ಬ್ಯಾಟ್ರೀಸ್ ಮೇಲೆ ಮಾಡಿರೋಂಥದ್ದು, ಕೆಲವು ಸ್ಪೆಸಿಫಿಕ್ ಆಗಿ ಆರ್ಗೋಮೆಟಿಕ್ ಆಗಿ ಮಾಡಿ ಕೆಮಿಸ್ಟ್ರಿ ಮೇಲೆ ಮಾಡಿರೋ, ಫಿಸಿಕಲ್ ಕೆಮಿಸ್ಟ್ರಿ ಆ ಥರ ಇಂಥವು ಡಿಫ್ರೆಂಟ್ ಆಗಿ ಸ್ಪೆಸಿಫಿಕ್ ಬುಕ್ಸ್ ಇದ್ದಾವೆ. ಬಟ್ ಆಥರ್ಸ್ ನೇಮ್ ಅಷ್ಟು ಗೊತ್ತಿಲ್ಲ. ಕಾಮನ್ ಆಗಿ ವಾಟ್ ಎವರ್ ಬುಕ್ಸ್ ಸ್ಟಡಿ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ನಾನು ಇಂಟರ್ನೆಟ್ ಜಾಸ್ತಿ ನೋಡ್ತಾ ಇದ್ದೆ. ಬುಕ್ಸ್ ಗೀಕ್ಸ್ ಓದೋ ಅಭ್ಯಾಸ ಇಂಟರ್ನೆಟ್ ಜಾಸ್ತಿ ಪಟ್ಟದ್ದೇನೋ ತೆರೆಗೆ ಅಂತ ಇಂಟರ್ನೆಟ್ ಆಗಿ ಓದ್ಬಿಡ್ಬೋದು, ಆ ಥರ ನೋಡ್ತಾ ಇದ್ದೆ. ಕೆಲವೊಂದು ಓಲ್ಡ್ ಯೂಟ್ಯೂಬ್ಸ್ ನೋಡ್ತಾ ಇದ್ದೆ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರೆ ನೋಡಿ ಕೆಲವೊಂದು, ಏನೋ ಒಂದು ಈಗ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೇವೆ, ಈ ಥರ ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡೋದು ಆ ಥರ ಎಲ್ಲ ಕೆಲವೊಂದನ್ನೆಲ್ಲ ಅದರಲ್ಲಿ ನೋಡಿದಾಗ ಸಿಗ್ತಾ ಇತ್ತು. ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೆ ಕಾಮನ್ ಆಗಿ. Good afternoon, sir. Myself, Vedika. My question is, what advice would you like to give a student who has dream to become a future scientist? ಬೇಸಿಕ್ ಚೆನ್ನಾಗಿ ತಿಳ್ಕೊಳ್ಳಿ. ಅದು ಬಿಟ್ಟರೆ ನೆಕ್ಸ್ಟು ಕಾನ್ಸೆಪ್ಟು, ಬೇಸಿಕ್ ಮೀನ್ಸ್ ಕಾನ್ಸೆಪ್ಟ್ ಎರಡು ಒಂದೇ, ಚೆನ್ನಾಗಿ ತಿಳ್ಕೊಳ್ಳಿ. ಕಂಠಪಟ್ಟ ಹಾಕಕ್ಕೆ ಹೋಗ್ಬೇಡಿ, ಭಯ ಹಾಕಕ್ಕೆ ಹೋಗ್ಬೇಡಿ, ಎಕ್ಸಾಮ್ ಪರ್ಪಸ್ ಯಾರು ಓದಕ್ಕೆ ಹೋಗ್ಬೇಡಿ. ಕಾನ್ಸೆಪ್ಟ್ ತಿಳ್ಕೊಂಡ್ರೆ 100ಕ್ಕೆ 100 ತೆಗೆಯೋದು, ಅವಾಗೇ 100ಕ್ಕೆ 100 ತೆಗಿ. ಇಂಥ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗುತ್ತೆ. ಮುಂದೆ ಫ್ಯೂಚರಲ್ಲಿ ಈಗ ಒಂದು ಡಿಫ್ರೆಂಟ್ ಇದಕ್ಕೆ ಹೋದರೆ CET ಈಗ ನೀಟ್ ಬರೋದು CET ಬೇಕಾಗುತ್ತೆ. ಈಗ ನೀನು ಅದು ಬಿಟ್ಟು ಟೀಚರ್ ಫೀಲ್ಡ್ ಬರುತ್ತೆ, B.Ed ಆದ್ರೂ ಆಫ್ಟರ್ CET ಬೇಕಾಗುತ್ತೆ. ಈಗ ನಾವು ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೊಂಡಿರ್ತೀವೋ ಅದು CET, ಅದೇ CET ಯೂಸ್ ಆಗುತ್ತೆ. ಅದು ಬಿಟ್ಟು ನಾವು ಬುಕ್ದಲ್ಲಿ ಕಾಮನ್ ಆಗಿ ಎಕ್ಸಾಮ್ ಪರ್ಪಸ್ ಓದಿರ್ತೀವಲ್ಲ ಅವ್ರು CET ಮಾಡೋಕ್ಕಾಗಲ್ಲ. ಅಷ್ಟೇ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಡ್ಬೇಕು. ಬುಕ್ದು ಹುಳ ಒಂಥರ ಏನಂದ್ರೆ ಬಯಟ್ ಮಾಡೋ ಅಂತ ಹುಳ ಹಾಕ್ಬೇಡಿ. ಅದು ಏನೇ ಒಂದು ಓದಿದ್ನ ತಿಳ್ಕೊಳ್ಳಿ, ಕಾನ್ಸೆಪ್ಟ್ನ ಗೊತ್ತಿಲ್ಲ ಅಂದ್ರೆ ಪಕ್ಕದ ಕೇಳಿ ತಿಳ್ಕೊಳ್ಳಿ. ಯಾರಿಗೆ ಇನ್ಸೆಟ್ ಆಗುತ್ತೆ ನಾನು ಇಂಥ ಕ್ವಶನ್ ಕೇಳ್ಬಿಟ್ಟೆ ಅಂತ ಫಸ್ಟ್ ಅದನ್ನ ಮೈಂಡ್ ಸೆಟ್ ಇಂದ ಹೊರಗೆ ಹಾಕಿ, ನಿಮಗೆ ಏನು ಗೊತ್ತಿಲ್ಲ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದನ್ನ ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಳಿ. My question is, who inspired you to become a scientist? ಇನ್ಸ್ಪೈರ್ಡ್ ಅಂತ ಯಾರು ಇರಲಿಲ್ಲ. ಬಟ್ ಕೆಲವೊಬ್ಬರೆಲ್ಲ ಜಾಸ್ತಿ ಮೆಡಿಕಲ್ ಹೋಗ್ತೀನಿ, ಮತ್ತೆ ಕೆಲವೊಂದು ರ್ಯಾಂಕ್ ಸ್ಟೂಡೆಂಟ್ ಬಂದರೆಲ್ಲ ಮೆಡಿಕಲ್, ಕೆಲವೊಂದು ಡಲ್ ಸ್ಟೂಡೆಂಟ್ಸ್ ಎಲ್ಲ BSc ಅವು ಇವಕ್ಕೆ ಹೋಗೋರು, ಪರ್ಸೆಂಟೇಜ್ ಕಡಿಮೆ ಇದ್ದಾರೆಲ್ಲ. ಅದಕ್ಕೋಸ್ಕರನೇ ಈಗ ನಾವಂತೂ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಆ ಟೈಮಲ್ಲಿ. ಸೊ ರ್ಯಾಂಕ್ ಸ್ಟೂಡೆಂಟ್ ಡಾಕ್ಟರ್ ಇದು ಮೆಡಿಕಲ್ ಹೋಗ್ತಾರೆ. ನಾನು ಅಟ್ಲೀಸ್ಟ್ ನನ್ನ ನೇಮ್ ಮುಂದೆ ಡಾಕ್ಟರ್ ಅಂತ ಅನ್ಕೊಳಕ್ಕೋಸ್ಕರ ಅದನ್ನು ನನಗೆ ಬಂತು ಅಪರ್ಚುನಿಟೀಸ್, ನಾನು ಹಂಗಾಗಿ ಯೂಟಿಲೈಸ್ ಮಾಡ್ಕೊಂಡು. ಇದರಲ್ಲಿ ಯಾರು ಇನ್ಸ್ಪೈರ್ಡ್ ಅಂತ ಏನಿಲ್ಲ, ಬಟ್ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿದೆ, ತುಂಬ ಸಪೋರ್ಟ್ ಮಾಡಿದೆ. ಅವರು ಅಗ್ರಿಕಲ್ಚರಿಸ್ಟ್ ಆಗಿ ವರ್ಕ್ ಮಾಡ್ಕೊಂಡಲ್ಲಿ ಅವರಲ್ಲಿರೋಂಥ ಕಷ್ಟ ಏನು ತೋರಿಸ್ಕೊಟ್ಟಿಲ್ಲ. ನಮ್ಗೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಓದಕ್ಕೆ ಕಳಿಸಿದ್ದಾರೆ. ಅವರೇ ಇನ್ಸ್ಪೈರ್ಡ್ ಅಂತ ಹೇಳ್ತೀನಿ, ಬಟ್ ಬೇರೆ ಯಾರು ಇನ್ಸ್ಪೈರ್ಡ್ ಇಲ್ಲ. ನಮ್ಮ ಅಪ್ಪ ಅಮ್ಮ ಇನ್ಸ್ಪೈರ್ಡ್. Good afternoon, sir. Good afternoon. My name is Dheeraj Gowda. Okay.
If you remember any research or work which you brings award for. So one second. If you remember any research or work which brings award for. ಅವಾರ್ಡ್ ಓಕೆ ಅದೇ ಇದು ಪಾಲಿಮರೈಸೇಷನ್ ನಾವು ಡಿಫರೆಂಟ್ ಇಂಟ್ರೋ ಬಯೋಮೆಟಲಿಕ್ ಕೆಮಿಸ್ಟ್ರಿ ಅಂತಂದು ಸಿರ್ಕೋನಿಯಮ್ ಮತ್ತೆ ಕೋಬಲ್ಟ್ ಅದು ಮೆಟಲ್ಸ್ ಅದನ್ನ ಯೂಸ್ ಮಾಡಿಕೊಂಡು ಡಿಫರೆಂಟ್ ಮಾಲಿಕ್ಯೂಲ್ಸ್ ಮಾಡ್ಕೊಂಡಿದ್ದೀವಿ. ಅದು ಆರ್ಗೋಮೆಟಲಿಕ್ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ. ನಿಮಗೆ ಅಷ್ಟು ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಆ ಒಂದು ಬ್ರೀಟ್ ಮಾಡಿ ಅದೇ ಪೇಟೆಂಟ್ ಅಂತ ಹೇಳಿದಲ್ವಾ, ಆ ಒಂದು ಕಾನ್ಸೆಪ್ಟ್ ಮೇಲೆ ಪೇಟೆಂಟ್ ಕೂಡ ಮಾಡ್ಕೊಂಡಿದ್ವಿ. ಅದರಿಂದ ಸೊಸೈಟಿಗೆ ಬಹಳ ಯೂಸ್ ಅಂದ್ರೆ ಇದೆ. ಇದರಲ್ಲೆಲ್ಲ ಪ್ಲಾಸ್ಟಿಕ್ಸ್ ಮತ್ತೆ ಪೈಪ್ಸ್, ಮೊಬೈಲ್ ಬ್ಯಾಟ್ರೀಸ್ ಅವಕ್ಕೆಲ್ಲ ಯೂಸ್ ಆಗೋಂಥ ಒಂದು ಅಪ್ಲಿಕೇಶನ್ ಮೇಲೆ ನಮಗೆ ಅವಾರ್ಡ್ ಸಿಕ್ಕಿದ್ದಾರೆ. Good afternoon, sir. Myself, Ambi Goda. My question is that what made Chile a more compelling choice than India for your latest discovery? What made Chile Okay. for compelling? Okay. What made Chile a more compelling choice than India for your latest discovery? In where? Chile or India? In Chile, sir. You are asking me this ನಮ್ ಡಿಸ್ಕವರಿ. Yes, sir. ಅದೇ ನಾವು ಅದರ ಮೇಲೆ ಇದು ಮಾಡ್ತಾ ಇದೀವಿ, ರಾಕೆಟ್ ಸೈನ್ಸ್ ಮೇಲೆ. My question is that why did you choose Chile instead of India? ಓಕೆ, ವೈ ಡಿಡ್ ಯು Chile? ಅದೇ ಬಿಕಾಸ್ ಇಂಡಿಯನ್ ಪ್ರೊಫೆಸರ್, ಬಳ್ಳಾರಿಯಲ್ಲಿ ಇಂಡಿಯನ್ ಪ್ರೊಫೆಸರ್ ಇದ್ದಾರೆ ನಮ್ಮ ಸರ್. ಅವರು 2005 ಅಲ್ಲಿ ಅಲ್ಲಿ PhD ಮಾಡಿದ್ರು. ಆಕ್ಚುಲಿ 2005 ಅಲ್ಲಿ ಅಲ್ಲಿಂದ ಮಾಡಿಕೊಂಡು 2 years 5 years ಚಿಲಿಯಲ್ಲಿ ಇದ್ಕೊಂಡು 2 years USA ದಲ್ಲಿ ಇದ್ರು ಅವರು. ಆಕ್ಚುಲಿ ಅವ್ರ ಹತ್ರ ನಾನು PhD ಸ್ಟಾರ್ಟಿಂಗ್ ಜಾಯ್ನ್ ಆಗಕ್ಕೆ ಹೋದಾಗ, ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದಾಗೆ, ಅವಾಗೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಈ ತರ ನನಗೆ ಗೊತ್ತಿರೋ ಒಂದು ಕಂಟ್ರಿ ಇದೆ, ನಮಗೆ ಯಾವ ಕಂಟ್ರಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಯಾರ ಅವ್ರು ಹೇಳಿದ್ರು ಅಂತಂದು ಆ ಕಂಟ್ರಿ ಇದೆ, ಅಲ್ಲಿ ಹೋಗು, ನಾನು ಮಾಡೋಂಥ ವರ್ಕು ನಿನಗೆ ಸೂಟಬಲ್ ಆಗುತ್ತೆ ಅಲ್ಲಿಗೆ ಹೋಗಕ್ಕೆ ಅಂತಂದು ಅವರು ದಾರಿ ತೋರಿಸ್ಕೊಡ್ರು, ವೇ ಆಫ್ ದಾರಿ. ಆಮೇಲೆ ಅದರಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೊಂಡೆ. ಅದು ಸಿಕ್ಕಿದ ಕೂಡಲೇ ಅದಕ್ಕೂ ಅಲ್ಲಿ ಚಿಲಿಯಾಗಿ ಹೋದೆ. ಅಷ್ಟು ಬಿಟ್ರೆ ನಾನು ಮುಂಚೆಯಿಂದ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಏನು ಕಾನ್ಸೆಪ್ಟ್ ಇರಲಿಲ್ಲ. ಇವಾಗ ಚಿಲೆ ಈಗ 7-8 years ಇದ್ದೀನಿ ಅಲ್ವಾ. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಬಂದಿದೆ ಫ್ರಾನ್ಸ್ ಅಲ್ಲಿ, January 5th ಹೋಗ್ತೀವಿ, ಅಲ್ಲಿ ಸೆಲೆಕ್ಟ್ ಆಗಿದೆ ಅದು. ಈಗ ನಾನು ಬೇರೆ ಕಡೆ ಯುರೋಪ್ ಕಂಟ್ರೀಸ್ ಫೋಕಸ್ ಮಾಡ್ಬೇಕಂತ ಇದೀನಿ. ನೆಕ್ಸ್ಟ್ ಯುರೋಪ್ ಕಂಟ್ರೀಸ್ ಅಂದ್ರೆ ಇಲ್ಲಿಗಿನ ಬೇರೆ ತರ ನ್ಯೂ ಐಡಿಯಾಸ್ ಚೆನ್ನಾಗಿದೆ. ಹಂಗಾಗಿ ಇವಾಗ ಒಂದು ನನ್ನಲ್ಲಿರೋಂಥ ಒಂದು ಐಡಿಯಾಸ್, ಓಕೆ ಬೇರೆ ಕಡೆ ಹೋಗಿ ಇದು ಮಾಡೋಣ ಅಂತಂದು January 5th ಹೋಗ್ತೀವಿ ಫ್ರಾನ್ಸಿಗೆ. ಅಲ್ಲಿಂದ Thank you, sir. Myself Nandish. ಓಕೆ. My question was, how can students can improve their interest in science? ಥಿಂಕ್ ಮಾಡಬಹುದು. ಬೇರೆ ಥಿಂಕ್ ಜಾಸ್ತಿ ಈಗ ಒಬ್ಬೊಬ್ಬರದ್ದು ಒಂದೊಂದು ಕಾನ್ಸೆಪ್ಟ್ ಇಂಟ್ರೆಸ್ಟ್ ಇರುತ್ತೆ. ಈಗ ಅದನ್ನೇ ಪರ್ಟಿಕ್ಯುಲರ್ ಆಗಿ ಇದೇ ತರ ನೀನು ಇಂಟ್ರೆಸ್ಟ್ ಪಡಬೇಕು ಅನ್ನೋದು ಏನಿಲ್ಲ. ಬಟ್ ಅದು ನಿನ್ನ ಮೈಂಡ್ ಸೆಟ್ ಅಲ್ಲೇ ಬರ್ಬೇಕು. ನಿನಗೆ ಒಂದು ಟೀಚ್ ಮಾಡ್ಬೇಕಾದ್ರೆ ಏನೋ ಮಾಡ್ಕೋಕೆ ಇದು ಒಂಥರ ಸೈನ್ಸ್, ಏನೋ ಒಂದು ಹೊಸ ಹೊಸ ಐಡಿಯಾಸ್, ನ್ಯೂ ಥಿಂಗ್ಸ್ ಸಿಗುತ್ತಲ್ವ, ಏನೋ ಒಂದು ಕಂಡಿಡ್ಕೊತ ಹೋಗ್ಬೋದಲ್ವಾ, ಏನೋ ಒಂಥರ ಡಿಫ್ರೆಂಟ್ ಇದೆ. ನಿನ್ನ ಮೈಂಡ್ ಸೆಟ್ ಅಲ್ಲಿ ನೀನು ಅನ್ಕೊಂಡು ನೀನೇ ಇಂಟ್ರೆಸ್ಟ್ ಪಡ್ಬೇಕು. ಅದನ್ನ ಸಬ್ಜೆಕ್ಟೇ ನೀನು ಇಂಟ್ರೆಸ್ಟ್ ಪಡೋದು, ನೀನೇ ಆ ಸಬ್ಜೆಕ್ಟ್ ಇಂಟ್ರೆಸ್ಟ್ ಪಡ್ಬೇಕು ಹೊರತು ಅದ್ರಲ್ಲಿ ಬೇರೆ ಏನು ಕಾನ್ಸೆಪ್ಟ್ ಇಲ್ಲ. ನೀವು ಬೇರೆ ಸಬ್ಜೆಕ್ಟ್ ಇರ್ತಾವ ಎಲ್ಲ ಮಾಡಿ ಅದೇನಿರುತ್ತೆ ಅದನ್ನೇ ಮಾಡ್ಕೊಂತ ಹೋಗ್ತೀವಿ. ಮ್ಯಾಥಮೆಟಿಕ್ಸ್ ಅಲ್ಲಿ ಇರಪ್ಪ ಹೊಸ ಹೊಸ ಫಾರ್ಮುಲಾ ಕಂಡುಹಿಡ್ಕೊಂತ ಹೋಗ್ತೀವಿ. ಈಗ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತಂದ್ರೆ ಓಕೆ ಲ್ಯಾಬೊರೇಟರಿಯಲ್ಲಿ ನೀವು ಕೆಮಿಸ್ಟ್ರಿ ಇದ್ದಾಗ ಬೇರೆ ಬೇರೆ ಕಲರ್ ಸಿಗ್ತಾವೆ, ಬೇರೆ ಬೇರೆ ಕಲರ್ ಕಾಣ್ತೀನಿ, ಏನೋ ಒಂದು ಕೆಮಿಕಲ್ಸ್ ಆಗಿ ಬೇರೆ ಕಲರ್, ಓಕೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಅಟ್ರಾಕ್ಟಿವ್ ಕಾಣುತ್ತೆ, ಓಕೆ ಇದೇ ಯಾಕೆ ಕಲರ್ ಬರುತ್ತೆ, ಏನೋ ಆ ತರ ನೀನು ಮೈಂಡ್ ಸೆಟ್ ನ ಡೈವರ್ಟ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ನಿನಗೆ ಇಂಟ್ರೆಸ್ಟ್ ಬರುತ್ತೆ ಅನ್ಕೊಂತೀನಿ ಅಷ್ಟೇ. ಅದು ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ನಾನು ಕೆಮಿಸ್ಟ್ರಿ ನೀನೇ ಮಾಡಂತನಲ್ಲ, ನಾವೇ ಇಂಟ್ರೆಸ್ಟ್ ಪಡ್ಬೇಕಷ್ಟೇ ಯಾವ್ದೋ ಒಂದು ಥಿಂಗ್ಸ್ ಅಲ್ಲಿ. ಓಕೆ. Good afternoon, sir. Myself, Pawan. My question is, what is the most exciting project you have worked on? ಎಕ್ಸೈಟಿಂಗ್ ಅಂತಂದ್ರೆ ಅದೇ ರಾಕೆಟ್ ಹೆಂಗ್ ಹೋಗುತ್ತಂತ ಗೊತ್ತಿರ್ಲಿಲ್ಲ ನನಗೆ. ಸುಮ್ಮನೆ ಹಿಂಗ್ ಹಸ್ತಾರೆ ಅಂತ ಮೇಲೆ ಹೋಗುತ್ತಂತ ಹೆಂಗ್ ಹೋಗುತ್ತಂತ ಗೊತ್ತಿರ್ಲಿಲ್ಲ. ನಾವೇ ಹೊಸದಾಗಿ ಹೋಗಿ ಟ್ರೈ ಮಾಡಿದ್ಮೇಲೆ ನನಗೆ ಆಶ್ಚರ್ಯ ಅದು ಹಿಂಗ್ ಹೋಗುತ್ತಲ್ವಾ ಅಂತ. ಅದು ಚಿಕ್ಕ ಲ್ಯಾಬೊರೇಟರಿಯಲ್ಲಿ ಮಾಡಿದ್ದು. ಹಿಂಗ ಒಂದು ಕಬ್ಬಣಿಗೆ ಹಿಂಗ್ ಕಟ್ಟಿದ್ವಿ, ಅದ್ರ
ಅದ್ರ ವಿಡಿಯೋಸ್ ಇಲ್ಲ ಅದು ನನ್ನ ಕಡೆ. ಡಿಫ್ರೆಂಟ್ ನಾವು ಕೆಮಿಕಲ್ ಯೂಸ್ ಮಾಡಿದ್ರೆ ಅದನ್ನೆಲ್ಲ ಉಂಡೆ ತರ ಮಾಡಿ ಅದರೊಳಗೆ ಹಿಂದ್ಗಡೆ ಬ್ಯಾಕಲ್ಲಿ ತುಂಬಿ ಅದಕ್ಕೆ ಈಗ ಕಡ್ಡಿಕಾಯಿ ಇಟ್ಟಿವಿ, ಅದು ಬಂದ್ ಮಾಡ್ಕೊಂತ ಅದೇ ಒಂಥರ ಎಕ್ಸೈಟ್ ಆಯ್ತು. ಓಕೆ ಇದು ಸುಮ್ಮನೆ ಅವ್ರು ಹೆಂಗೋ, ನನಗೋ ಡೌಟ್ ಇತ್ತು, ಹಿಂಗ್ ತೋರ್ಸಾರಲ್ವಾ ಸುಮ್ಮನೆ ಹೆಂಗ್ ಹೋಗುತ್ತೆ ಓದ್ದು ಅದೇ ನಾವೇ ಓನಾಗಿ ಮಾಡಿದಾಗೆ ನಮಗೆ ಓ ಈ ತರ ಅಂತ. ನಾವೇನು ದೊಡ್ಡದಾಗಿ ಏನು ಮಾಡಿಲ್ಲ, ಬಟ್ ಚಿಕ್ಕದಾಗಿ ರಾಕೆಟ್ ಓ ಈ ತರ ಹೋಗ್ತಲ್ವಾ. ರಿಸರ್ಚ್ ಅಲ್ಲಿ ಮೇನ್ ಅದೇ, ಯಾವುದೇ ಒಂದು ಹೊಸ ಕಂಡುಹಿಡಿತೀವಲ್ಲ ಅವಾಗ ನಮಗೆ ಔಟ್ಪುಟ್ ಬರುತ್ತಲ್ಲ ಅದೇ ಎಕ್ಸೈಟಿಂಗ್ ಇದೆ. Sir, myself Rizwan. Okay. I want to ask question, sir. Okay. What type of work we want to do to get success in our life, and we want to give contribution to our nation? ಅದೇ ಈಗ ರಾಕೆಟ್ ಇದ್ರ ಮೇಲೆ ಮಾಡ್ತಾರೆ, ಅದು ಡಿಫ್ರೆಂಟ್ ಆಗಿ ಆಲ್ರೆಡಿ ರಾಕೆಟ್ ಹೊಸದಾಗಿ ಏನು ಮಾಡ್ತಾ ಇಲ್ಲ ನಾವು, ಅದೇ ವೆಲೋಸಿಟಿ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತಾ ಇದೀವಿ. ಡಿಫ್ರೆಂಟ್ ನಮ್ಮ ಓನ್ ಒಂದು ಮಾಲಿಕ್ಯೂಲ್ಸ್ ಯೂಸ್ ಮಾಡ್ಕೊಂಡು ಅದರಿಂದ ಅಟ್ಲೀಸ್ಟ್ ಈಗ ಪಬ್ಲಿಕೇಶನ್ ಅಲ್ಲಿ ನಾನು ನೇಮ್ ಮಾಡಿದ್ರೆ ಪಬ್ಲಿಕೇಶನ್ಸ್ ಎಲ್ಲ ಬರುತ್ತೆ, ಏನೇನು ಕಂಡುಹಿಡಿದಿದ್ವಿ, ಏನೇನು ಪಬ್ಲಿಕೇಶನ್ಸ್ ಡಾಕ್ಟರ್ ಯುವರಾಜ್ ಇದ್ದಾರೆ ಅಂತ ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ಓಕೆ ನಾವು ಏನೇನು ಪಬ್ಲಿಕೇಶನ್ಸ್ ಇದೆ ಅಂತ ಅಲ್ಲೆಲ್ಲ ಕಾಣುತ್ತೆ. ನಾನು ಆಲ್ಮೋಸ್ಟ್ ಆಲ್ ಸೊಸೈಟಿ ಕೊಡುಗೆ ಅಂತಂದ್ರೆ ದೊಡ್ಡದಾಗೇನಿಲ್ಲ, ಸ್ಮಾಲ್ ಆಗಿ ಕೊಡುಗೆ ಕೊಟ್ಟದಂದ್ರೆ ಅದೇ ಇರಬೇಕು. ಅಂದ್ರೆ ನಾನು ಡಿಫ್ರೆಂಟ್ ನನ್ನ ಓನ್ ಆಗಿ ಕಾಂಪೌಂಡ್ಸ್ ನ ಇದು ಮಾಡಿ ಓಕೆ ಇದರಲ್ಲಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀನಿ. ಇನ್ನೊಬ್ರು ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾರೋ ಒಬ್ರು ನನ್ನ ಪೇಪರ್ಸ್ ಓದ್ತಾರೆ ಅಂತಂದ್ರೆ ಅದೇ ಒಂದು ಕಾಂಟ್ರಿಬ್ಯೂಷನ್. ಅದರಿಂದ ಏನಾದ್ರು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ತಾರೆ, ಅದರಿಂದ ಏನಾದ್ರು ಇನ್ನೊಂದು ಮಾಡ್ತಾರೆ, ಅದರಿಂದ ಯೂಸ್ ಆಗುತ್ತಂದ್ರೆ ಅದೇ ಒಂದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. Sir Fresh Kumar. My question is, what lesson you adopt in your life from your professor, Sir Dr. Cesar Morales Verdes? Or what we should adopt from your professor, sir? What should we? What lesson we should adopt in our Lesson life? ಲೆಸನ್ ಅಂದ್ರೆ ಅವ್ರ ಪರ್ಸನಲ್ ಲೆಸನ್ ಕಾನ್ಸೆಪ್ಟ್ ಅಂದ್ರೆ ಅದು ರಾಕೆಟ್ ಮೋಟರ್, ರಾಕೆಟ್ ಮೇಲೆ ಅವ್ರದ್ದು ಇನೋವೇಷನ್. ಬಟ್ ಅವ್ರ ಹತ್ರ ನಾನು ಅದು ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಾಮ್ ಆಗಿ ಹೆಂಗಿರ್ಬೇಕು, ಏನೇ ಟೆನ್ಷನ್ ಇದ್ರು ಕಾಮ್ ಆಗಿ ಹೆಂಗಿರ್ಬೇಕು ಅದು ತಿಳ್ಕೊಂಡಿದ್ದೀನಿ. ಏನೋ ದೊಡ್ಡ ಗ್ಲಾಸ್ ಬಿದ್ದು ನಾವಾಗಿ ಅಪ್ಪ ಅಷ್ಟು ದುಡ್ಡು ಹೋಯ್ತು ಇಷ್ಟು ದುಡ್ಡು ಹೋಯ್ತು ಅಂತ ಏನಿಲ್ಲ, ಸಿಂಪಲ್ ಆಗಿ ಜಸ್ಟ್ ಥ್ರೋ ಅಷ್ಟೇ, ಸಿಂಪಲ್ ಕಾಮ್ ಆಗಿರೋದು ಹೆಂಗೆ ಅದೊಂದು ತಿಳ್ಕೊಂಡಿದ್ದೀನಿ. ಇಲ್ಲಿ ನಾವು ಏನೋ ಸ್ವಲ್ಪ ಇದಾದ್ರೆ ಸಿಕ್ಕಾಪಟ್ಟೆ ಕಿಚ್ಚಾಡ್ಬಿಡ್ತೀವಿ ಹಂಗೆ ಹಿಂಗೆ ಅಂತ, ಆ ಥರ ಏನಿಲ್ಲ ಅದೊಂದು ತಿಳ್ಕೊಂಡು ಕಾಮನ್ ಸಬ್ಜೆಕ್ಟ್ ಇದು ಅಂತಂದ್ರೆ ನಾನು ಏನೇನು ವರ್ಕ್ ಮಾಡಿದ್ದೀನಿ ಎಲ್ಲ ಅವರಿಂದನೇ ತಿಳ್ಕೊಂಡಿರೋದು ಆ್ಯಕ್ಚುಲಿ. Thank you so much, sir, for sharing your experience and also guided our students, and also you created an interest in the science and also research. Thank you so much, sir. We will continue our interactions after the lunch. All of you take a break.